ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಂಡಾಯ ಅಭ್ಯರ್ಥಿಯಾಗಿರುವ ಕೆಎಸ್ ಈಶ್ವರಪ್ಪನವರು ಲೋಕಸಭಾ ಚುನಾವಣಾ ಕಾರ್ಯಾಲಯದ ಉದ್ಘಾಟನೆಯನ್ನ ತಮ್ಮ ನಿವಾಸದಲ್ಲಿ ನೆರವೇರಿಸಿದರು. ಕಾರ್ಯಾಲಯ ಉದ್ಘಾಟನೆ ಹಿನ್ನೆಲೆಯಲ್ಲಿ ಗಣಪತಿ ಹೋಮವನ್ನು ನಡೆಸಲಾಯಿತು. ನರೇಂದ್ರ ಮೋದಿ ಅವರಿಗೆ ಎಲ್ಲಾ ಸಮಾಜದ ಮುಖಂಡರುಗಳು ಬಂದಿದ್ದಾರೆ, ಅನೇಕ ಆಗಮಿಸಿದ್ದಾರೆ. ಜಂಗಮ ಸಭಾದಿಂದ ಮಹಾಸಭಾದಿಂದ ತದನಂತರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಎಂದು ತೀರ್ಮಾನಿಸಿದ್ದೇನೆ. ಈಗಾಗಲೇ ನಿವಾಸದಲ್ಲಿ ಕಚೇರಿ ಉದ್ಘಾಟನೆ ನೆರವೇರಿದ್ದು, ನಾನು ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲುತ್ತೇನೆ ಎಂದು ತಿಳಿಸಿದರು. ಶಿವಮೊಗ್ಗ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿರೋಂಥ ಈ ಸಂದರ್ಭದಲ್ಲಿ ಲೋಕಸಭಾ ಕ್ಷೇತ್ರದ ಕಾರ್ಯಾಲಯವನ್ನು ಇವತ್ತು ಹೋಮ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ಹಿತೈಷಿಗಳ ಆಶೀರ್ವಾದದಿಂದ ಕಚೇರಿ ಇವತ್ತು ಉದ್ಘಾಟನೆ ಆಗಿದೆ. 5 ಜನ ಮುತ್ತೈದೆಯರು, ನನ್ನ ಹೆಣ್ಮಕ್ಳದ್ದು ಬಹಳ ಪ್ರೀತಿ, 5 ಜನ ಮುತ್ತೈದೆಯರು ದೀಪವನ್ನು ಬೆಳಗೋದ್ರ ಮುಖಾಂತರ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ನನಗೆ ತುಂಬ ಸಂತೋಷ. ಎಲ್ಲ ಪಕ್ಷದ ಪ್ರಮುಖರು, ಕೇವಲ ಭಾರತೀಯ ಜನತಾ ಪಾರ್ಟಿಯವರಲ್ಲ, ಕಾಂಗ್ರೆಸ್ಸು, ಕಮ್ಯುನಿಸ್ಟು, ಜನತಾದಳ ಎಲ್ಲರೂ ಕೂಡ ಸೇರಿಕೊಂಡು, ಸಾಮಾಜಿಕ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ನನಗೆ ಶುಭವನ್ನು ಕೋರಿದ್ದಾರೆ. ಈ ಲೋಕಸಭಾ ಚುನಾವಣೆಗೆ ಗೆದ್ದು ಬಂದೇ ಬರ್ತೀರಿ ಮತ್ತು ನರೇಂದ್ರ ಮೋದಿಯವ್ರ ಹತ್ರ ನೀವು ಹೋಗೇ ಹೋಗ್ತೀರಿ. ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ಕೈ ಎತ್ತುತ್ತೀರಿ, ನಾವು ನಿಮ್ಗೆ ಬೆಂಬಲ ಅನ್ನೋಂಥ ಘೋಷಣೆಯನ್ನು ಇವತ್ತೆಲ್ಲರೂ ಕೂಡ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಬರುವಂಥ ದಿನ ಉಳಿದೆಲ್ಲ ಅಂಶಗಳು ನಿಮ್ಮ ಗಮನಕ್ಕೆ ತರ್ತೇನೆ. ನಾನು ಆರಂಭದಿಂದ ಲೋಕಸಭಾ ಸ್ಪರ್ಧೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ ದಿನದಿಂದಲೂ ಕೂಡ ಇಡೀ ರಾಜ್ಯದಿಂದ ನನಗೆ ಫೋನ್ ಬರ್ತಾ ಇದ್ದಿದ್ದೇನು ಅಂದರೆ, ನೀವು ಯಾವ ಕಾರಣಕ್ಕೂ ಕೂಡ ಸ್ಪರ್ಧೆ ಮಾಡಲೇಬೇಕು, ವಾಪಸ್ ಹೋಗಬೇಡಿ, ಈ ಮಾತುಗಳನ್ನ ಹೇಳ್ತಾ ಬಂದರು. ದಿನೇ ದಿನೇ ನಿಮಗೆ ಬೆಂಬಲ ಹೆಚ್ಚಾಗ್ತಾ ಇದೆ, ನಿಮಗೆ ಧೈರ್ಯ ಜಾಸ್ತಿ ಆಗ್ತಾಯಿದೆ ಅಂತ ಕೇಳ್ತಾ ಇದ್ದೀರಿ. ಅನೇಕರು ಇನ್ನೂ ಹೇಳ್ತಾ ಇರೋದೇನು ಅಂದರೆ, ನೀವು ನಾಮಪತ್ರವನ್ನು ಸಲ್ಲಿಸೋಂಥ ದಿನಕ್ಕೆ ನಾವೆಲ್ಲರೂ ಬರ್ತೇವೆ, ಚುನಾವಣೆ ನಾನು ಸ್ಪರ್ಧೆ ಮಾಡ್ತೇನೆ, ಗೆದ್ದೇ ಗೆಲ್ತೇನೆ ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಕೈ ಎತ್ತಿದ್ದೇನೆ.